ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಶ್ರೀ ಸಾಯಿ ಕಲಾವೃಂದ ವತಿಯಿಂದ ಪ್ರಚಂಡ ರಾವಣ ಎಂಬ ಪೌರಾಣಿಕ ನಾಟಕವನ್ನ ಏರ್ಪಡಿಸಲಾಗಿತ್ತು. 11/3/2024 ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ ಜೆಸಿ ರಸ್ತೆ ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿತ್ತು. ಶ್ರೀ ಮಾರುತಿ ಸುಬ್ರಹ್ಮಣ್ಯಪುರ ಬೆಂಗಳೂರು 6ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭವನ್ನ ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವವರು ಕೆ ದಾಸೇಗೌಡ ಅಧ್ಯಕ್ಷರು, ಶ್ರೀ ಸಾಯಿ ಕಲಾವೃಂದ, ಶ್ರೀ ಸಿಎಸ್ ಬೆಟ್ಟೇಗೌಡ ಸಂಘಟನಾ ಕಾರ್ಯದರ್ಶಿ, ಶ್ರೀ ಸಾಯಿ ಕಲಾವೃಂದ, ಎ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ, ಶ್ರೀ ಸಾಯಿ ಕಲಾವೃಂದ ಹಾಗೂ ನಾಟಕದ ವ್ಯವಸ್ಥಾಪಕರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಹಾಗೂ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿಯವರು ಹಾಗೂ ಸನ್ಮಾನಿತರಾಗಿ ಶ್ರೀ ಎಂ ಶಿವಣ್ಣನವರು, ಶ್ರೀ ಎಂ ಮುನಿರಾಜು, ಶ್ರೀ ಬಿವಿ ರಮೇಶ್, ಶ್ರೀ ಶಂಕರ್ ಬಾಂಡ್, ಶ್ರೀ ಟಿ ರವಿಕುಮಾರ್, ಶ್ರೀ ಎಲ್ ಹರ್ಷ, ಶ್ರೀ ಸಿಎನ್ ಮರಿಯಪ್ಪ ಹಾಗೂ ಇನ್ನು ಹಲವಾರು ಗಣ್ಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. ಬೆಳಗಿಸುವಿಕೆ ಅಂತ ಹೇಳಿದ್ರೆ ಸಮಾಜವನ್ನ, ಸಾಂಸ್ಕೃತಿಕ ಕ್ಷೇತ್ರವನ್ನ ಅಂಧಕಾರದಿಂದ ಅರಿವಿನೆಡೆಗೆ ಕೊಂಡೊಯ್ಯುವಂತಹ ಒಂದು ಶುಭ ಸಂದೇಶ. ಎಲ್ಲ ಅತಿಥಿ ಮಹಾಶಯರು ಈಗ ಜ್ಯೋತಿ ಬೆಳಗುವ ಮೂಲಕ ವಿದ್ಯುತ್ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಶ್ರೀ ಸಾಯಿ ಕಲಾವೃಂದ ಈ ದಿನ ತನ್ನ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ವೈವಿಧ್ಯಮಯ ಪಾತ್ರಗಳನ್ನು ಮಾಡೋದರ ಮೂಲಕ 6 ವರ್ಷಗಳಿಂದ ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದೆ. ಈಗ ಈ ಸಂಸ್ಥೆಗೆ 6ನೇ ವರ್ಷದ ಪ್ರಾಯ. ಅದರ ಒಂದು ಸಂಭ್ರಮದ ಭಾಗವಾಗಿ ಈ ದಿನ ತಮ್ಮೆಲ್ಲರನ್ನೂ ಕರೆದು ಸಾಧಕರಿಗೆ ಸನ್ಮಾನ ಮತ್ತು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ವಿರಚಿತ ನಾಟಕ ಪ್ರಚಂಡ ರಾವಣ ನಾಟಕವನ್ನು ಈ ದಿನ ವ್ಯವಸ್ಥೆ ಮಾಡಲಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಅಭಿಮಾನದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಇವರು ಇವತ್ತು ಈ ಸಭಾಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು. ಆದ್ರೆ ಒಂದು 3 ದಿವಸಗಳ ಹಿಂದೆ ಅಂತ ಕಾಣ್ತದೆ, ರವಿಕುಮಾರ್ ಚಾಮರಹಳ್ಳಿ ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಕಾಲಿಕ ಮರಣಕ್ಕೆ ತುತ್ತಾದ ಹಿನ್ನೆಲೆಯಲ್ಲಿ ಈ ದಿನ ಅವರ ಶ್ರದ್ಧಾಂಜಲಿ ಸಭೆಯನ್ನು ಮಂಡ್ಯದಲ್ಲಿ ಏರ್ಪಡಿಸಿದ್ದಾರೆ. ಹಾಗಾಗಿ ಸ್ವತಃ ಜೋಶಿಯವರು ಪದಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡುವ ಮೂಲಕ ಒಂದು ತುರ್ತು ಸಂದರ್ಭದ ಕಾರ್ಯವನ್ನು ನಮಗೆ ತಿಳಿಸಿ ಅಲ್ಲಿ ಹೊರಡಬೇಕಾಗಿರೋದ್ರಿಂದ ನಿಮ್ಮ ಜೊತೆಲಿ ನಾನಿದ್ದೀನಿ, ದಯಮಾಡಿ ಕಾರ್ಯಕ್ರಮವನ್ನು ಮಾಡಿ, ಮುಂದೊಂದು ದಿನ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಅವರು ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀ ಸಾಯಿ ಕಲಾವೃಂದದ ಸಂಘಟನಾ ಕಾರ್ಯದರ್ಶಿಗಳು ಕೂಡ ಹೌದು. ಇವರು ಅಬಕಾರಿ ಉದ್ಯಮಿಗಳಾಗಿದ್ದು ಅನೇಕ ಬಡ ಹಾಗೂ ಅನಾಥ ಮಕ್ಕಳಿಗೆ ಜೀವನ ನಿರ್ವಹಣೆ ಮಾಡೋದಕ್ಕೆ, ವಿದ್ಯಾಭ್ಯಾಸ ಮಾಡೋದಕ್ಕೆ ನೆರವೇರಿಸಿದ್ದಾರೆ. ಧನ್ಯವಾದಗಳು ಅಂಬರೀಶ್ ಅವರಿಗೆ. ಮುಂದಿನ ಸನ್ಮಾನ ಸ್ವೀಕಾರ ಕೆಎಂ ಮುಗ್ಧ ಹನುಮಯ್ಯ, ನಿವೃತ್ತ ಕಂದಾಯ ನಿರೀಕ್ಷಕರು, ಬಿಬಿಎಂಪಿ. ಕೆಎಂ ಮುಗ್ಧ ಹನುಮಯ್ಯ ಅವರು
ಬಿಬಿಎಂಪಿಯಲ್ಲಿ ಕಂದಾಯ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮುಂದಿನ ಸನ್ಮಾನ ಸ್ವೀಕಾರ ಎಸ್ ರಮೇಶ್, ಸುರೇಖಾ ಬೋರ್ವೆಲ್ಸ್, ಪದ್ಮನಾಭ ನಗರ ಸಿದ್ಧವಾಗಿರಬೇಕು. ಎಸ್ ರಮೇಶ್ ಅವರು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.